ಬರ್ತೀನಿ ಕಣಮ್ಮ, ನಾನು ಮನೆಗೆ ಬರ್ತೀನಿ ಕಣಮ್ಮ. ಅಪ್ಪಯ್ಯನು ಅಮ್ಮಯ್ಯನು ಬಿಟ್ಟಿರೋಕ್ಕಾಗಲ್ಲ ನನ್ನ ಕೈಲಿ, ನಾನು ಹೋಗ್ತೀನಿ ಮನೆಗೆ. ಅಂಬ ನಂಗೇನು ಬರ್ತೀನಿ ಅಮ್ಮ ಅಂಬ. ನನಗಂತೂ ಗೋಲ್ ಸಂಕಟ ಆದಂಗೆ ಆತು. ಏನು ಮಾಡ್ತೀಯ, ಸಂಕಟ ತೋರಿಸ್ಕೊಂಬ್ಲಿಲ್ಲ ಕಣಪ್ಪ. ಸಿಟ್ಟು ಮಾಡ್ಕೊಂಡು ಅದು ಯಾಕೆ ಬತ್ತೀಯೋ, ಮನೆಯಾಕೆ ಬಾಯಿಲಿ ಕಾಲಿಕ್ಕೆ ಶ್ಯಮಲ್ಲ ಹಿಂಗೆ. ಮತ್ತೆ ಅವ್ನು ಬರ್ತೀನಿ ಅಂದೇಡ್ಕೆ ನಾವು ಬಾರಪ್ಪ ಅಂತ ಅವಳು ತಗೊಂಡ್ರೆ ಅಷ್ಟೇ. ಅದಕ್ಕೆ ನೀ ಒಂಥರ ಬೇಜಾರಾದಂಗೆ ಆತು. ಏನು ಮಾಡ್ತೀವಿ. ಹಂಗೆ ಅವನು ಒಂಥರ ಆಗಿದ್ದ ಕಣಪ್ಪ. ಆಲೇನಿ ಅವ್ರು ಎಲ್ಲಿ ನೋಡ್ಕೊಂತಾರೆ ಹಿಂಗೆ, ನೆಂಟ್ರ ಮನೆ ನೀನು ಸುಮ್ಕಿರು. ನೀನು ಅವನಿಗೆ ಗೊತ್ತಾಗಬೇಕು. ನಾ ಬಿಟ್ಟು ಹೋಗಿದ್ಕೆ, ನನ್ನ ಅಪ್ಪನ ಅಮ್ಮನ ಬಿಟ್ಟು ಹೋಗಿದ್ಕೆ ನನ್ನ ಬೆಲೆ ಏನಾಯ್ತು, ನನಗೆ ಏನು ಬೆಲೆ ಕೊಟ್ಟರು ಬಿಟ್ಟು ಹೋಗಿದ್ಕೆ ಅಂತ ಅವ್ನಿಗೆ ಗೊತ್ತಾಗ್ಬೇಕು. ಸುಮ್ಕಿರು. ಅವನಾಗ ಏನು ಬರ್ಬೇಕು, ನೀನು ಕರಿಯಾಕೋಬೇಡ. ನೀನು ಅವ್ನು ಏಟ ಹಂಗಂದ ಅಂತೇಳಿ ನೀನು ಕಲ್ ಮನ್ಸಿಂದ ಸುಮ್ಮನೆ ಇರೋದು ಕಲಿ. ಬಂದೇ ಬರ್ತಾನೆ ಅವ್ನು, ಎಲ್ಲಿ ಹೋಗಲ್ಲ. ಮನೆಗೆ ಬಂದೇ ಬರ್ತಾನೆ. ಅಲ್ಲ ನಾನು ಹಂಗೆ ಸಿಟ್ನಾಗೆ ಅದು ಯಾಕೆ ಬತ್ತೀಯೋ ಬಾರೋ ಮನೆಯಾಗ ಕಾಲಿಕ್ಕೆ ಶ್ಯಾಮಲ್ ನೀನು ಬಂದರೆ ಅಂತ ಹೇಳಿ ನಾನು ಸಿಟ್ನಾಗೆ ಮಾತಾಡಿದೆ. ನಾನೇನೇನು ನಾನೇನು ಬಾರಪ್ಪ ಅಂತ ಏನು ಕರೀಲಿಲ್ಲ. ಅಲ್ಲ ಯೋಟೆ ಆಗಲಿ ಮನಸ್ಸಿನಾಗೆ ಸಂಕಟ ಬಂದೇ ಬರುತ್ತೆ. ಏತ ತಾಯಿಗೆ ಮಗ ಏನೇ ತಪ್ಪು ಮಾಡಿದ್ರು ಅಲೇನೆ ತೈಸ್ಕೊಂಬಲ್ಲ. ನೋಡಿ ನಮ್ಮ ಮನಸ್ಸು ಅಲೇನೆ ಹೆಂಗೆ ಅವನಂಗೆ ಕೇಳಿದ್ಕೆ ಬೇಜಾರಾದಂಗೆ ಆಯ್ತು. ದತ್ತು ಮಗ ಅಂತ ಹೇಳಿ ನನಗಿದ್ನು ಮಾಡ್ತೀಯ, ನನಗೇನು ಮಾಡಿಲ್ಲ ದತ್ತು ಮಗ ಅಂತ ತಿರಸ್ಕಾರ ಮಾಡ್ತೀಯ ನನ್ನ ಅಂತಾನೆ. ನೋಡಿ ನಮ್ಮ ಮನಸ್ಸು ತಡಿಯಲ್ಲ ಅಲೇನೆ. ಅವನು ಹಂಗೆ ತಿಳ್ಕೊಂಡಿದ್ರೆ ಏನು ಮಾಡೋಕ್ಕಾಗಲ್ಲ ಬಿಡು. ನಾವೇನೋ ನಮ್ಮ ಮಗ ಎಂತ ನಾವು ತಿಳ್ಕೊಂಡಿದ್ದೀವಿ. ನಾವು ಯಾವತ್ತು ಹಂಗೆ ಅಂದ್ಕೊಂಡಿಲ್ಲ. ನಾನು ಹೆಂಗೆ ತಲೆ ಮ್ಯಾಕೆ ಒತ್ತು ಸಾಕಿದ್ದೆ ಅವನ್ನ. ಸಣ್ಣ ಹುಡುಗನಿಂದ ನಾನು ಯಾಗ್ಲೂ ಮ್ಯಾಕೆ ಒತ್ಕೊಂಡು ಓಡಾಡ್ತಿದ್ದೆ. ಸಣ್ಣ ಹುಡುಗಂತ ಅಂದಾಗ ಅವಾಗ ಯಾಕೋ ಲಸ್ಮಕ್ಕಯ್ಯ ಬೇಜಾರಾಗಿದ್ಯಾ? ಆಗ ನಮ್ಮ ಸೌರಿ ಅಮ್ಮ ಬತ್ತೀನಿ ಕಣಮ್ಮ ನಮ್ಮ ಗುದ್ದಾಡ್ಕೊಂಡು ಹೋಗೇನಲ್ಲಿ ಶಾಂತಮ್ಮ. ಅದಕ್ಕೇನೆ ಅಮ್ಮ ಬತ್ತೀನಿ ಕಣಮ್ಮ ಮನೆಗೆ, ಇಲ್ಲಿರೋಕ್ಕಾಗಲ್ಲ, ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ ಕಣಮ್ಮ, ಬತ್ತೀನಿ ಅಂತ ಹೇಳ್ತಿದ್ನ. ಅದಕ್ಕೇನೆ ನೋಡು ಯೋಟೆ ಆಗಲಿ ನಮ್ಗೆ ಅಲೇನೆ ಮನಸ್ಸು ತಡಿಯಲ್ಲ, ಬೇಜಾರಾದಂಗೆ ಆಗುತ್ತೆ. ಅದನ್ನ ಸ್ವಲ್ಪನೂ ಅರ್ಥ ಮಾಡ್ಕೊಂಡಿಲ್ಲ. ನೀವೇನು ನನಗೆ ದತ್ತು ಮಗ ಅಂತ ಏನು ಮಾಡಲ್ಲ, ಏನು ಕೊಡಲ್ಲ ಅಂತ ಹೋದ. ನಮಗೂ ಮಗಮ್ಮದ ಆಸೆ ಇಲ್ವೇನಿ, ನಾವಿನ್ನೇನು ಏನು ಕೊಟ್ಟಿಲ್ಲ ಕಣಿ. ಮುಂದೆ ಪಟ್ಕೊಟ್ಟು ಸುಮ್ಮನಾಗಿದ್ದು ನಮ್ಮ ಚೈತ್ರಮ್ಗೆ ಯಾತು ಕೊಟ್ಟಿಲ್ಲ. ನಮಗೂ ನಮ್ಮ ಮಗುಗೆ ಮಾಡ್ಬೇಕಂಬದೇ ಆಸೆ ಕಣಿ ಇರೋದು, ಮಗಳಿಗೆ ಕೊಡ್ಬೇಕಂಬದೇನಿಲ್ಲ. ಅವನು ಹೆಂಡ್ತಿ ಮತ್ತೆ ಕೇಳ್ಕೊಂಡು ಹೆಂಡ್ತಿ ಜೊತೆಗೆ ಅದೇ ಹೋಗ್ಯವನಲ್ಲ. ಎಲ್ಲ ಮಗಳಿಗೆ ಕೊಡ್ತಾರೆ ಅಂತ ಹೇಳಿ ನನಗೆ ದತ್ತು ಮಗ ಏನು ಮಾಡಿಲ್ಲ ಅಂತ ಹೇಳಿ ಅದೇ ಹೋಗಿ ಅನ್ಕಣಿಸಿ ಅಂತ. ಮತ್ತೆ ಈಗ ಬತ್ತೀನಿ ಅಮ್ಮನು ಒಂಥರ ನಾನು ಸಿಟ್ಟನ್ನ ಮಾತಾಡಿದೆ. ಇವಾಗ ಒಂಥರ ಸಂಕಟ ಆದಂಗೆ ಆಗುತ್ತೆ. ಹೆಂಗೈತ ಏನೋ ನಮ್ಮ ಹುಡುಗಲ್ಲಿ ಹೆಂಗೆ ನೋಡ್ಕೊಂತಾರ ಏನೋ ಉಣ್ಣೋ ಇಲ್ವೋ ಅಂತ ಒಂಥರ ಸಂಕಟ ಆಗುತ್ತೆ. ಅಯ್ಯೋ ನೀನು ಯಾವತ್ತೂ ಹಂಗೆ ದತ್ತು ಮಗ ಅಂತ ನೋಡ್ಕೊಂಡಿಲ್ಲ ಬಿಡು. ಎಂತ ಆಸೆನಾಗ ಸಾಕಿದ್ರೆ ನಾನು ಅವಾಗ ನೋಡಿದ್ನಲ್ಲ, ಅಯ್ಯೋ ಬಂಗಾರದಂಗೆ ಸಾಕಿದ್ರು ಬಿಡು. ದೇವ್ರ ಇದಂಗೆ ದೇವ್ರು ನೋಡ್ತಾನೆ ಬಿಡ ಲಸ್ಮಕ್ಕಯ್ಯ. ಅವ್ರು ಹಂಗೆ ಅನ್ಬೋದು ನೀನು. ಅವರೆಲ್ಲ ಇಲ್ಲದ್ದು ಹೇಳ್ಕೊಟ್ಟವ್ರಿ. ಆ ಮಂಗ್ಲಮ್ಮನ ಮಗಳು ಇಲ್ಲದ್ದು ಹೇಳ್ಕೊಟ್ಟಾರ. ಅವ್ರು ಹುಡುಗರು ಒಳ್ಳೆಯವಲ್ಲವು. ಅಯ್ಯೋ ಅವು ಇದ್ದಿದ್ದೆ ಬೇಡ, ಚೆನ್ನಾಗಿರೋರು ನೋಡಿ ಸಹಿಸ್ಕೊಂಬಲ್ಲ ಒಟ್ಟರ್ಕ್ ನನ್ನ ಮಕ್ಕಳವರು. ಎಂತಮ್ಮ ಇವತ್ತು ನಿಂದೆ ವಾಚ ಕಣಮ್ಮ. ನಿಜ ಹೇಳ್ಬೇಕಂದ್ರೆ ನಾವು ಇವತ್ತು ನಿಮ್ದಾಗೆ ಇರ್ತಿದ್ವಿ. ಅವತ್ತು ನಮ್ಮ ಇವನು ಕರ್ಕೊಬರ್ಲಿಲ್ಲ ಅಂದಿದ್ರಿ. ನಮ್ಮ ಮಗಳನ್ನ ಒಂದು ಮದುವೆ ಮಾಡಿ ಕೊಟ್ಟಿದ್ವತ್ತ. ನಾವು ಇವತ್ತು ನಿಮ್ದಾಗೆ ಇದ್ಬಿಡ್ತಿದ್ವಿ, ಗಂಡ ಹೆಂಡ್ತಿ ಇಬ್ರೋಣ ಮಾಡಿದ್ದಲ್ಲೆಲ್ಲ. ನನ್ನ ಮಗಳಿಗೂ ನನ್ನ ಮೊಮ್ಮಗಳಿಗೂ ಕೊಡ್ಬೋದಾಗಿತ್ತ ಸುಮ್ಮನತ್ತ. ಇವನು ಕರ್ಕೊಂಬಂದು ನಾವು ಬೋಲ್ವಯ್ಯ ಅಂದತ್ತೈತಿ. ನೋಡಿ ಶಾಂತ ಮೆಣ್ಣು ಹುಡುಗರ್ದಲ್ಲಿ ಮದುವೆ ಮಾಡಿ ಆರಾಮಾಗಿ ಯಾವುದು ಸೀನ್ತಿಲ್ದಂಗೆ ಹೆಂಗೈತಿ. ಅಯ್ಯೋ ಎಣ ಹಂಗೆ ಅಂತೀವಿ, ನಮಗೂ ಒಂದೊಂದು ಚಿಂತಿದ್ದೇ ಇರುತ್ತೆ. ಇವಾಗ ನಿಮ್ಮ ಮನೆ ಮಗಿರೋಕ್ಕೆ ಮನೆಯಾಗ ಯಾರೋ ಒಬ್ಬ ಇದ್ದಾನಪ್ಪ ಅಮ್ಮದು ಒಂದು ಇರುತ್ತೆ. ನಮ್ಮ ಮನೆಯಾಗ ಯಾರು ಇಲ್ದ್ರೆ ನಮ್ಗೆ ಒಂಥರ ಬೇಜಾರ. ಅವ್ರು ದೊಡ್ಡ ಮನೆ ಕಟ್ಟಿದ್ದೀವಿ ಒಂಥರ ಬೇಜಾರ ರಣ ಅಂದಂಗೆ ಆಗುತ್ತೆ. ಏನು ಮಾಡ್ತೀವಿ ಅಂದರೆ ಯಾವ ಚಿಂತಿಲ್ಲಪ್ಪ. ಹಂಗೈದು ನಮ್ಮಯ್ಯಪ್ಪ ಒಂದಿದ್ದು ಸನಕ್ಕಿತ್ತು ಅಮ್ಮಂಗೆ ಆಗುತ್ತೆ. ಏನು ಮಾಡ್ತೀಯ, ನಮ್ಮಯ್ಯಪ್ಪಗೆ ಒಂದಿಟ್ಟು ಹಂಗಾಗಿ ತೀರ್ಕೆ ಬಿಡ್ತತ್ತ. ನಮ್ಮಯ್ಯಪ್ಪ ಒಂದಿದ್ದಿದ್ರೆ ಸಾಕಾಯ್ತು ನನಗೆ. ಏನು ಯಾವುದೂ ಇರ್ತಿರ್ಲಿಲ್ಲ. ನಾವೇನು ಅಲ್ಲಿಗೆ ಯಾಕೆ ಚಿಂತೆ ಮಾಡೋಕ್ಕಲ್ಲ. ನಾನು ಅಚ್ಚುಕಟ್ಟಾಗಿ ಉಂಟ್ಕೊಂಡು ಚೆನ್ನಾಗಿದ್ದೀನಿ, ಅದ್ರ ಬಗ್ಗೆನೂ ಚಿಂತೆ ಮಾಡಲ್ಲ. ಆಗೋದಾಗಲಿ ಹೇಳು ಅಂತೀನಿ, ಸುಮ್ಮನೆ ಉಂಟ್ಕೊಂಡು ಚೆನ್ನಾಗಿದ್ದೀನಿ ಅಷ್ಟೇ. ಅಮ್ಮ ನಡಿಯಲ್ಲ ಹೊರಗೆ ಫಸ್ಟು ನಡಿಯಲ್ಲ. ಮನೆ ಒಳಗೆ ಯಾಕೋ ಗೊತ್ತಾ ಇದೆಯಾ ಯಮ ಅಂದ್ಕೊಂಡು. ಅಮ್ಮ ಯಪ್ಪ ಯಾರೋ ಇದ್ದಾರೆ ನಿನಗೆ. ದಯವಿಟ್ಟು ಕ್ಷಮಿಸ್ಬಿಡಪ್ಪ ಅಪ್ಪ, ಕ್ಷಮಿಸ್ಬಿಡಪ್ಪ. ನಿನ್ನ ಕಾಲು ಹಿಡ್ಕೊಂಬಿಡ್ಕೊಂತೀನಿ. ನನ್ನ ಹೆಂಡತಿ ಮಾತು ಕೇಳಿಕೊಂಡು ನಿಮ್ಮ ಹತ್ರ ಗಲಾಟೆ ಮಾಡ್ಕೊಂಡು ಹೋಗಿದ್ದಕ್ಕೆ ನನಗಲ್ಲಿರೋಕ್ಕೆ ಆಗ್ತಿಲ್ಲ. ನನಗಿವಾಗ ಗೊತ್ತಾಗ್ತೈತೆ ನಿಮ್ಮ ಬೆಲೆ ಏನು ಅಂತ ಹೇಳಿ. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ನಾನು ನಿನ್ನ ಮೇಲಿಂದ ಇಲ್ಲೇ ಇರ್ತೀನಿ. ನಾನು ನಿನ್ನ ಮೇಲೆ ಯಾರ ಮಾತು ಕೇಳಲ್ಲ. ನಿಮ್ಮ ಮಾತು ಕೇಳ್ಕೊಂಡು ಇಲ್ಲೇ ಇರ್ತೀನಪ್ಪ. ಈಗ ಬಂದವನೆ ನಾವೇನು ಅನ್ಯಾಯ ಮಾಡಿದ್ವೇನೋ ನಿನಗೆ? ದತ್ತು ಮಗ ಅಂತ ಹೇಳಿ ಏನು ದತ್ತು ತಗೊಂಬಂದಿದ್ವಿ ಅಂತ ಹೇಳಿ ಅನ್ಯಾಯ ಮಾಡಿದ್ವೇನೋ? ನಾವು ಹೆಂಗೆ ನೋಡ್ಕೊಂಡಿದ್ದೀವಿ ನಿನ್ನ ಹೆಂಡ್ತಿ ಮಾತು ಕೇಳ್ಕೊಂಡು ದತ್ತು ಮಗ ಅಂತ ಹೇಳಿ ನನಗೇನು ಮಾಡಿಲ್ಲ ಅಂತೇಳಿ ಗಲಾಟೆ ಮಾಡ್ಕೊಂಡು ಹೋದಲ್ಲ. ನಮ್ಗೆ ಎಷ್ಟು ಮರ್ಯಾದೆ ಹೋಗಾನ ಹೇಳು. ಅಮ್ಮ ಕ್ಷಮಿಸ್ಬಿಡಮ್ಮ. ಅಮ್ಮ ಮನಸ್ಸಲ್ಲಿ ಏನು ಇಟ್ಕೊಂಬಕ್ಕೆ ಹೋಗ್ಬೇಡ.
ಕ್ಷಮಿಸ್ಬಿಡಮ್ಮ. ನಾನು ಇನ್ಮೇಲಿಂದ ಅವಳ ಮಾತು ಏನು ಕೇಳಲ್ಲ ಕಣಮ್ಮ. ಅದಕ್ಕೆ ಅವಳು ಬೇಡವೇ ಬೇಡ ನನಗೆ ಅಂತ ಹೇಳಿ ಅವಳನ್ನ ಬಿಟ್ಟು ಬಂದುಬಿಟ್ಟಿದ್ದೀನಿ. ನನಗೆ ನಮ್ಮಪ್ಪ ನಮ್ಮಮ್ಮ ಬೇಕು, ನನಗೆ ನೀನೇನು ಬೇಕಾಗಿಲ್ಲ ಅಂತ ಹೇಳಿ ನಾನು ಅವಳಿಗೆ ಇದ್ದಿದ್ದಂಗೆ ಹೇಳಿ ಬಿಟ್ಟು ಬಂದುಬಿಟ್ಟಿದ್ದೀನಿ. ಅವಳು ಎಷ್ಟು ದಿನ ಇರ್ತಾಳೆ ತವ್ರ ಮನೆಗೆ ಇರಲಮ್ಮ. ಬಂದರೆ ನೀವು ನಮ್ಮಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡಿರೋದಾದರೆ ಇರು, ಇಲ್ಲಾಂದ್ರೆ ಹೊರಟು ಹೋಗ್ತಾ ಇರು ಅಂತ ಹೇಳ್ತೀನಿ. ಸುಮ್ಮನಿರಮ್ಮ. ಅಲ್ಲ ಕಣ ಶೌರ್ಯ, ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಸೀರೆಣ್ಣ ಇನ್ನು ಹೊಸ ಮಕ್ಕ ನಿನ್ನ ಅಂತಂದ್ರಾಗ ನೀನು ಹಿಂಗೆ ಅವ್ರ ಮನ್ಸಿಗೆ ಬೇಜಾರ ಮಾಡಿ ಹೋದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳು. ಲಕ್ಷ್ಮಂಟಿ, ನಾನು ಬಿಟ್ಟು ಹೋದ್ಮೇಲೆ ಗೊತ್ತಾಯಿತು ನಮ್ಮಪ್ಪ ನಮ್ಮಮ್ಮನ ಬೆಲೆ ಏನು ಅಂತ ಹೇಳಿ. ನನಗೆ ತುಂಬ ಬೇಜಾರಾಯಿತು. ಅದಕ್ಕೆ ಅಲ್ಲಿರೋಕ್ಕಾಗಲಿಲ್ಲ. ಅದಕ್ಕೆ ನಾನು ಅದೇ ಬಂದುಬಿಟ್ಟೆ. ಇಪ್ಪಟ್ಟು ನಿಮ್ಮನ್ನು ಬಿಟ್ಟು ಹೋಗಲ್ಲ ಅಪ್ಪ ಎಲ್ಲೂ. ಅಮ್ಮ ನಿಮ್ಮನ್ನು ಬಿಟ್ಟು ಎಲ್ಲೂ ಹೋಗಲ್ಲಮ್ಮ ಇನ್ಮೇಲಿಂದಾನ. ನಾವೇನು ಈಗಳಪ್ಪ ನಿನ್ನ ದತ್ತು ಮಗ ಅಂತ ಯಾವತ್ತು ಮನಸ್ನಾಗ ಅನ್ಕೊಂಡಿಲ್ಲ ಕಣ. ನಾವು ನಿಜ ನಿನ್ನ ನಾವು ಎತ್ತು ಒತ್ತು ಸಾಕಿರೋದ್ಕಿನ್ನ ಹೆಚ್ಚಾಗಿ ಬೆಳೆಸಿದೀವಿ ಕಣು. ಅವಳು ಹೇಳಿದ್ಲು ಅಂತ ಮಾತು ಮಾತ್ರ ಮಾತಾಡಬೇಡ. ಎಷ್ಟು ಬೇಜಾರಾಗುತ್ತೆ ಗೊತ್ತೇ. ನಾವೆಷ್ಟು ಚೆನ್ನಾಗಿ ಸಾಕಿದೀವಿ ಪರಮಾತ್ಮನಿಗೆ ಗೊತ್ತು. ಎಲ್ಲರೂ ಹಂಗೆ ಹೇಳಿದ್ರು ಊರಾಗೆ, ನಿಮ್ಮ ಅಪ್ಪ ನಿಮ್ಮಮ್ಮ ಹೆಂಗೆ ಸಾಕಿದ್ರು ನೀನು ಅವ್ರಿಗೆ ಇವತ್ತು ಬೇಜಾರು ಮಾಡಿ ಬಂದಿದ್ಯಾ, ಅವ್ರ ಮನ್ಸಿಗೆ ಬೇಜಾರು ಮಾಡಿ ಬಂದಿದ್ಯಾ, ನೀನು ಉದ್ಧಾರ ಆಗಲ್ಲ ಅಂತ ಎಷ್ಟೊಂದು ಜನ ಅಂದರು. ನನಗೆ ಆವಾಗಲೇ ಗೊತ್ತಾಯಿತು ನಮ್ಮಪ್ಪ ನಮ್ಮಮ್ಮನ ಬೆಲೆ ಏನು ಅಂತ ಹೇಳಿ. ನನ್ನ ಹೆಂಡ್ತಿ ಮಾತು ಕೇಳ್ಕೊಂಡು ಹೋಗಿದ್ದಕ್ಕೆ ನನ್ನ ತಪ್ಪಾಯ್ತಪ್ಪ. ಇನ್ಮೇಲಿಂದ ಏನೇ ಬಂದರೂ ಸರಿ. ನನಗೆ ಅವಳಲ್ಲಿ ನಡಂತ್ರದಾಗ ಬಂದವಳು. ನನಗೆ ಅವಳು ಮಾತು ಬೇಕಾಗಿಲ್ಲ, ಅವಳು ಬೇಕಾಗಿಲ್ಲ ನನಗೆ. ಇನ್ಮೇಲಿಂದ ನಿಮ್ಮ ಮಾತು ಕೇಳ್ಕೊಂಡು ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಪ್ಪ. ಯೋಟೆ ಆಗಲಿ ನೋಡು, ಇವರೇ ಎಂಬತ್ತು ಪಾಪ. ಅವರು ನೆಂಟ್ರೇನೆ. ಅವ್ರು ಹೆಂಗೆ ಏನು ಕನಾಗ್ಲಿ ನಿನ್ನೇನು ಅವ್ರು ಕುಂಡ್ರಸ್ ಮುದ್ದೆ ಇಕ್ಕ ಅಂತಾರಲ್ಲ, ಅವರು ನೀನು ಎಲ್ಲಿರ್ಬೇಕು ಅಲ್ಲಿರಬೇಕು. ಅವಳಿಗೂ ಗೊತ್ತಾಗುತ್ತಕ್ಕ, ಅವಳು ಗೊತ್ತಾಳೆ. ಒಂದೆರಡು ದಿನ ಸುಮ್ಮನಾಗ್ಬಿಡು. ಇವನೊಬ್ಬ ಬಿಗಿಯಾಗಿದ್ದಿದ್ರೆ ನಮ್ಮಪ್ಪ ನಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡಿರು ಅಂತೇಳಿ. ನಾವೇನು ಆಗಿದ್ಕು ಬೇಡ ಅಂದಿಲ್ಲ ಗಣೇಶ ಅಂತಮ್ಮ. ಆಗಿದ್ಕು ಬೇಡ ಅಂದಿಲ್ಲ, ಬಿಡಪ್ಪ ಆಗ್ಯವನೇ ಚೆನ್ನಾಗಿತ್ಕೊಂಡು ಹೋಗ್ಲಿ ಅಂತ ಹೇಳಿದ್ರೆ ಅವಳು ಇಲ್ಲದೆಲ್ಲ ಹೇಳ್ಕೊಟ್ಲು. ಅವಳು ಮಾತು ಕಟ್ಕೊಂಡು ನೀವು ಹಂಗೆ ಮಾಡ್ದೆ. ನಮ್ಮಪ್ಪ ನಮ್ಮಮ್ಮ ಏನು ಹಂಗೆ ಮಾಡಲ್ಲ ಅಂತೇಳಿ ಅವಳು ಎದುರಿಗೆ ನಮ್ಮನ್ನು ಬಿಟ್ಟು ಕೊಡಲಿಲ್ಲ ಅಂತಂದಿದ್ರೆ ಅವಳು ಇಲ್ಲಿ ನಾವು ಹೇಳ್ದಂಗೆ ಕೇಳ್ಕೊಂಡು ತಿಕ್ಕ ಬಾಯಿ ಅದ್ಮಿಕೊಂಡಿರೋಳು. ನೀನು ಯಾವಾಗ ನಾವು ಹಂಗೆ ಹಿಂಗೆ ಅಂತೇಳಿ ನಮ್ಮನ್ನೇ ಸಾದ್ರ ಮಾಡಿ ಅವಳು ಎದುರಿಗೆ ಯಾವಾಗ ನಮ್ಮ ಜೊತೆಗೆ ಗುದ್ದಾಡ್ಕೊಂಡು ನಿನ್ಗೆ ಹೆಂಗೆ ಬೇಕಾ ಹಂಗೆ ಹೋಗಕ್ಕೆ ಹೋದರೆ ಅವಳು ಹಂಗೆ ಮಾಡೋಲ್ಲ ಅಷ್ಟೇ. ಹಂಗಾಯ್ತು. ಇವಾಗ ನೀನು ಅವತ್ತೇನಾದ್ರೂ ಒಂದಿಟ್ಟು ಬಿಗಿ ಹಿಡ್ದಿದ್ರೆ ಹಿಂಗೆಲ್ಲ ಆಗ್ತಿರ್ಲಿಲ್ಲ. ನೆಂಟ್ರ ಮನೆ ಬಾಗಿಲಿಗೆ ಹೋದು ನಿನಗೆ ಎಷ್ಟು ಬೆಲೆ ಕೊಟ್ರು? ಕಾಲು ಕಸಕ್ಕಿನ್ನ ಕಡಿ ಹಂಗೆ ನೋಡ್ತಾರೆ ಪಾಪ. ನೀನು ಏನೋ ತಿಳ್ಕೊಂಡಿರ್ಬೋದು. ಎಲ್ಲಿರ್ಬೇಕು ಅಲ್ಲಿರ್ಬೇಕು ಕಣಪ್ಪ. ಯಾರು ಎಲ್ಲಿರ್ಬೇಕು ಅಲ್ಲಿರ್ಬೇಕು. ಅವಳಿಗೂ ಗೊತ್ತಾಗುತ್ತದ. ಅದಕ್ಕೆ ನಾನು ಬರೋಲ್ಲ, ನಮ್ಮ ಅಣ್ಣ ಇರು ನಮ್ಮ ಅತ್ತಿಗೆರೆಲ್ಲ ಸೇನಕ್ಕೆ ನೋಡ್ಕೊಂತಾರೆ ಅಂತಂದ್ಲು. ಅದಕ್ಕೆ ಬಿಟ್ಟು ಬಂದಿದ್ದೀನಿ. ಇರಮ್ಮ ನೀನು, ನನಗೆ ನಮ್ಮಪ್ಪ ನಮ್ಮಮ್ಮ ಬೇಕು, ನಾನು ನಮ್ಮಪ್ಪ ನಮ್ಮಮ್ಮ ಇಂತ ಹೋಗ್ತೀನಿ ಅಂತ ಹೇಳಿ ಅದೇ ಬಂದಿದ್ದೀನಿ ಕಣಮ್ಮ. ನಾನು ಇವಾಗ ಹೋಗಲ್ಲ. ಇಲ್ಲೇ ನಿಮ್ಮ ಹತ್ರ ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಅವಳು ಬರೋದಾದರೆ ಬರಲಿ, ಇಲ್ಲಾಂದರೆ ಅಂತ ಹೇಳ್ತಿ ಬೇಡವೇ ಬೇಡ ನನಗೆ. ನಿಮ್ಮಮ್ಮ ಎಷ್ಟು ಬೇಜಾರಾಗಿ ಅವಳು ಗೊತ್ತಿ. ನನಗಂತೂ ಎಷ್ಟು ಸಿಟ್ಟು ಬಂತು ಪಾಪ. ನಿಮ್ಮಮ್ಮ ಎಷ್ಟು ಬೇಜಾರಾಗಿ ಅವಳು. ಅವಳು ಎಷ್ಟು ಚೆನ್ನಾಗಿ ಸಾಕಿದ್ಲು ನಿಮ್ಮಮ್ಮ. ಹೆಂಗೆ ನಾನು ಯಾತನ ಒಂದು ಪಕ್ಷ ಬೇಡ ಅಂತಂದ್ರು ಅವಳು ಹೆಂಗೆ ಬಿಡಪ್ಪ ಅಂತ ಹೇಳಿ ಹೆಂಗೆ ಸಾಕಿದ್ಲು. ನೀನು ಹಿಂಗೆ ಕಲಿಸ್ಬೇಡ ಅಂತ ನಾನು ಎಷ್ಟು ಗುದ್ದಾಡಕ್ಕೆ ಹೋದ್ರೂ ಅವಳು ಹೆಂಗೆ ಸಾಕಿದ್ಲು ನಿನ್ನ. ಇವತ್ತು ಅಂತ ಮನ್ಸಿಗೆ ಬೇಜಾರು ಮಾಡಿದಿ ಅಂದರೆ ದೇವರಣ್ಣ ನಿನ್ನ ಉದ್ಧಾರ ಆಗಲ್ಲ ಪಾಪ. ನೋಡಿ ಬಂದವನೇ. ಅವಳು ಎಷ್ಟು ದಿನ ಇರ್ತಾಳೆ, ಅತ್ತೆರಿದ್ರಿಗೂ ಅಣ್ಣ ಇರ್ತಾಗೂ ಎಷ್ಟು ದಿನ ಇರ್ತಾಳೆ ನೋಡೋಣ. ಅವಳಾಗಿ ಅವಳು ಬತ್ತಾಳೆ. ಅವಳಾಗಿ ಅವ್ರು ಬರೋವರೆಗೂ ನೀವೇನು ಕರಿಯಕ್ಕೆ ಹೋಗ್ಬೇಡ್ರಿ. ಸುಮ್ಮನೆ ನಿಮ್ಮಪ್ಪ ನಿಮ್ಮಮ್ಮ ಹೇಳ್ದಂಗೆ ಕೇಳ್ಕೊಂಡು ನೀನಿರಪ್ಪ. ಅವಳು ಬತ್ತಾಳೆ ಅಷ್ಟೇನೆ. ಅವಳು ಬಂದು ನಾನು ಚೆನ್ನಾಗಿರ್ತೀನಿ ಅಂತಾಳೆ ಅಷ್ಟೇನೆ. ಅವಳು ಚೆನ್ನಾಗಿರ್ತಾಳೆ ಸುಮ್ಮನೆ. ನಮ್ಮಪ್ಪ ನಮ್ಮಮ್ಮನ ಬೆಲೆ ಏನು ಅಂತ ನಮಗೆ ಇವಾಗ ಗೊತ್ತಾಯಿತು ನನಗೆ. ಅದಕ್ಕೆ ನನ್ನ ಹೆಂಡ್ತಿ ಬೇಡವೇ ಬೇಡ, ನನಗೆ ನಮ್ಮಪ್ಪ ನಮ್ಮಮ್ಮ ಬೇಕು ಅಂತ ಹೇಳಿ ಬಂದುಬಿಟ್ಟೆ. ಎಷ್ಟೇ ಆಗಲಿ ನಮ್ಮಪ್ಪ ನಮ್ಮಮ್ಮನೇ. ಅಲ್ಲಿ ಕೊಡೋ ಮರ್ಯಾದೆನೇ ಬೇರೆ, ಇಲ್ಲಿ ನನಗೆ ಸಿಗೋ ಪ್ರೀತಿನೇ ಬೇರೆ, ಅಲ್ಲಿ ಕೊಡೋ ಪ್ರೀತಿನೇ ಬೇರೆ. ಏನೋ ಒಂಥರ ಎಲ್ಲ ಬದಲಾವಣೆ. ಆದರೆ ಇಂಥ ಪ್ರೀತಿ ಎಲ್ಲೂ ಸಿಗೋದಿಲ್ಲ. ನಮ್ಮ ಅಪ್ಪ ನಮ್ಮಮ್ಮ ಕೊಡೋ ಅಷ್ಟು ಪ್ರೀತಿ ಯಾರು ಕೊಡೋದಿಲ್ಲ. ನನಗೆ ಇವಾಗ ಗೊತ್ತಾಗ್ತೈತಿಲ್ಲ. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.